Hello students, shall we start the lesson? The lesson name is Healthy Life. This is from Karnataka State Syllabus, second language English, that is 7th standard lesson, first lesson of the 7th standard. The author of this lesson is Pedro Fabelo Sacristan. So children, this lesson about the viruses and witches. So children, shall we move to the lesson? The first paragraph says that many years ago, ಅಂದರೆ ತುಂಬ ವರ್ಷಗಳ ಹಿಂದೆ, ಮೆನಿ ಇಯರ್ಸ್ ಎಗೋ, ಲಾಂಗ್ ಎಗೋ ಅಂತೀವಲ್ಲ ಆ ಥರ, ಮೆನಿ ಇಯರ್ಸ್ ಎಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಸೊ ಎವ್ರಿ ಒನ್ ಅಂದರೆ ಎಲ್ಲರೂ, ಸ್ಟ್ರಾಂಗ್ ವಾಸ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ದಿಸ್ ಇಸ್ ದ ಪಾಸ್ಟ್ ಟೆನ್ಸ್. ಸೊ ದೇ ಸೇಸ್ ದಟ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಅಂದರೆ ಸ್ಟ್ರಾಂಗ್ ಆಗಿದ್ರು ಮತ್ತು ಹೆಲ್ತಿ ಆಗಿದ್ರು, ಅಂದರೆ ಸ್ಟ್ರಾಂಗ್ ಲೈಫ್ನ ಲೀಡ್ ಮಾಡ್ತಾಯಿದ್ರು, ಅಂದರೆ ಶಕ್ತಿಯುತವಾಗಿದ್ದರು ಮತ್ತು ಆರೋಗ್ಯಯುತವಾಗಿ ಇದ್ದರು. ದೇ ಲೀಡಿಂಗ್ ಅ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ ಲೈಫ್. ದೇ ಏಟ್ ವೇರಿಯಸ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. They means the people of that age. They ate means eating. Ate is the past tense. ಸೊ ತಿಂತಾ ಇದ್ರು, ಏನೇನು ತಿಂತಾ ಇದ್ರು ಅಂತ ಹೇಳಿದ್ರೆ ವೆರೈಟೀಸ್, ವಿಧ ವಿಧವಾದ, ವೆರೈಟೀಸ್ ಆಫ್ ಫುಡ್ ಅಂದರೆ ವಿಧ ವಿಧವಾದಂತಹ ಆಹಾರ. ಅಂದರೆ ಒಂದಿನ ಒಂದು ಧಾನ್ಯದ ಆಹಾರ ತಿಂದರೆ ಇನ್ನೊಂದು ದಿನ ಇನ್ನೊಂದು ಧಾನ್ಯದ ಇನ್ನೊಂದು ರೀತಿಯ ಆಹಾರವನ್ನು ಅವರು ತಿಂತಾಯಿದ್ರು. ಮತ್ತು ಅವರು ಲವ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅವರು ಏನನ್ನು ಪ್ರೀತಿಸ್ತಾ ಇದ್ರು? ಫ್ರೂಟ್ಸ್ ಅಂದರೆ ಹಣ್ಣುಗಳು, ಮತ್ತು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು. ಸೊ ಅವುಗಳನ್ನು ಅವರು ಹೆಚ್ಚು ತಿಂತಾ ಇದ್ದಿದ್ದರಿಂದ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ ಲೈಫ್ನ ಲೀಡ್ ಮಾಡ್ತಾಯಿದ್ರು. ವೈ ದೇ ಆರ್ ಲೀಡಿಂಗ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಲೈಫ್ ಅಂತ ನಮಗೆ ನಾವು ಕ್ವಶನ್ ಹಾಕೊಂಡ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ಬೋದು ಸ್ಟೂಡೆಂಟ್ಸ್. ವೈ ಅಂತ ಹಾಕೊಂಡ್ರೆ ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ದೇ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬಿಕಾಸ್ ಆಫ್ ದ್ಯಾಟ್ ದೇ ಆರ್ ಸ್ಟ್ರಾಂಗ್ ಆ್ಯಂಡ್ ದೇ ಆರ್ ಲೀಡಿಂಗ್ ಅ ಹೆಲ್ತಿ ಲೈಫ್ ಅಂತ ಹೇಳ್ಕೋಬೋದು. ದೇ ಟುಕ್ ಡೈಲಿ ಎಕ್ಸಸೈಸಸ್ ಅಂದರೆ ವ್ಯಾಯಾಮ. ಆ್ಯಂಡ್ ಎಂಜಾಯ್ ವಾಕಿಂಗ್, ಅವರು ವಾಕಿಂಗ್ನ ಎಂಜಾಯ್ ಮಾಡ್ತಾಯಿದ್ರು, ಮತ್ತು ರನ್ನಿಂಗ್ನ ಎಂಜಾಯ್ ಮಾಡ್ತಾಯಿದ್ರು, ಮತ್ತು ಪ್ಲೇಯಿಂಗ್ನ ಎಂಜಾಯ್ ಮಾಡ್ತಿದ್ರು, ಮತ್ತು ಲೀಪಿಂಗ್ ಅಂದರೆ ದಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ದ ಜಂಪಿಂಗ್ ಆರ್ ಸ್ಕಿಪ್ಪಿಂಗ್ ಅಂತ ಹೇಳ್ಬೋದು. ದ ಅರ್ತ್ ವಾಸ್ ದ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. Those days the earth is the one of the healthiest place in the world. It is one of the planet, no, this planet is the healthiest planet in the solar system. ಸೊ ಯು ಕುಡ್ ಇಮ್ಯಾಜ್ ಅಂದರೆ ನೀವು ಇಮ್ಯಾಜ್ ಮಾಡ್ಕೊಳಕ್ಕಾಗಲ್ಲ, ನೀವು ಅದನ್ನು ಹೂಯೇನೂ ಮಾಡ್ಕೊಳಕ್ಕಾಗಲ್ಲ. ಇಮ್ಯಾಜಿನೇಷನ್ ಅಂದರೆ ಹೂಯೇ ಮಾಡ್ಕೊಳಕ್ಕಾಗದೇ ಇರೋವಷ್ಟು ಅದು ಏನಾಗಿತ್ತು, ಹೆಲ್ತಿಯಾಗಿತ್ತು. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವರ್ ಫುಲ್ ಆಫ್ ಜಾಯ್ ಆ್ಯಂಡ್ ವರ್ ಇನ್ ಗುಡ್ ಮೂಡ್ಸ್. ಸೊ ಚಿಲ್ಡ್ರನ್ನು ಮತ್ತು ಅಡಲ್ಟ್ಸ್ ಅಂದರೆ ಅಬೌಟ್ 18 years ಆದವ್ರಿಗೆಲ್ಲ ನಾವೇನಂತ ಕರಿತೀವಿ? ಅಡಲ್ಟ್ಸ್ ಅಂತ ಕರಿತೀವಿ. ಹೂ ಆರ್ ಅಡಲ್ಟ್ಸ್ ಅಂದರೆ ದೋಸ್ ಹೂ ಕ್ರಾಸ್ಡ್ ದ 18 years. ಓಕೆ, ಅವ್ರನ್ನ ನಾವು ಅಡಲ್ಟ್ಸ್ ಅಂತ ಕರಿತೀವಿ. ಸೊ ಅಡಲ್ಟ್ಸ್ ಮತ್ತು ಚಿಲ್ಡ್ರನ್ಸ್ ಏನಾಗಿದ್ರು ಇಲ್ಲಿ? ಫುಲ್ ಆಫ್ ಜಾಯ್ ಅಂದರೆ ಮಜವಾಗಿದ್ದರು,
ಮತ್ತು ಅವರು ಗುಡ್ ಮೂಡಲ್ಲಿ ಇರ್ತಾಯಿದ್ರು. ಅವ್ರ ಮೂಡ್ ಅಪ್ಸೆಟ್ ಆಗೋದು, ಬೇಜಾರಾಗೋದು, ಭಯ ಆಗೋದು ಆ ಥರ ಎಲ್ಲ ಅವರಿಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ದೇ ಆರ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್, ನೋ, ಸೊ ದೇ ಆರ್ ಇನ್ ದ ಗುಡ್ ಮೂಡ್ ಆಲ್ವೇಸ್. ಓಕೆ, ಸ್ಟ್ರಾಂಗ್ ಬಾಡಿ ಇನ್ ಅ ಸ್ಟ್ರಾಂಗ್ ಮೈಂಡ್ ಅಂತ ಹೇಳ್ತೀವಲ್ಲ, ಆ ಥರ ಅವರು ಮೂಡನ್ನ ಚೆನ್ನಾಗೆ ಇಟ್ಕೊಂಡಿದ್ರು. ಸೊ ಚಿಲ್ಡ್ರನ್ಸ್, ಶಾಲ್ ವಿ ಮೂವ್ ಟು ದ ಸೆಕೆಂಡ್ paragraph. I think you all understood and you are listening me clearly. All this made one of the witches furious. ಇದೆಲ್ಲ ಏನಾಗುತ್ತೆ, ನೋಡ್ತಾರೆ ಒಬ್ಬರು. ಯಾರು ನೋಡ್ತಾರೆ ಅಂದರೆ ವಿಚಸ್ ಅಂದರೆ ಒಂದು ಮಾಟಗಾತಿಯರು, ಮಾಂತ್ರಿಕರು ಅಂತಾರಲ್ಲ, ಅವ್ರಿಗೇನಾಗುತ್ತೆ, ಇದು ಫ್ಯೂರಿಯಸ್ ಆಗುತ್ತೆ. ದಿಸ್ ಮೇಡ್, ಇದು ಏನು ಮಾಡುತ್ತೆ, ಮೇಡ್ ಅಂದರೆ ಮಾಡೋದು. ಆಲ್ ದೀಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಇದನ್ನೆಲ್ಲ ಒಂದು ವಿಚಸ್ ಅಂದರೆ ಮಾಟಗಾತಿ ನೋಡಿ ಫ್ಯೂರಿಯಸ್ ಆಗ್ತಾಳೆ, ಅಂದರೆ ಆಶ್ಚರ್ಯ ಪಡ್ಕೊಳ್ತಾಳೆ. ಇದನ್ನು ನೋಡಿ ಹೊಟ್ಟೆ ಉರ್ಕೊಳ್ತಾಳೆ. ಅವಳು ಅದಕ್ಕೋಸ್ಕರ ಇದನ್ನೆಲ್ಲ ಹಾಳು ಮಾಡಿಬಿಡಬೇಕು ಅಂತ ಅವಳು ಮೈಂಡಲ್ಲೇ ಪ್ಲ್ಯಾನ್ ಮಾಡ್ಕೊತಾಳೆ. ಚಿಲ್ಡ್ರನ್ಸ್, ಶಿ ಸಜೆಸ್ಟೆಡ್ ದಟ್ all the witches should come together to the prepare a potion. ಸೊ ಅವಳು ಏನು ಮಾಡ್ತಾಳೆ, ಎಲ್ಲ ವಿಚಸ್ಗೆ ಸಜೆಸ್ಟ್ ಮಾಡ್ತಾಳೆ. ಸಜೆಸ್ಟ್ ಅಂದರೆ ತಿಳುವಳಿಕೆ ಹೇಳೋದು ಅಂತ ಆಗುತ್ತೆ, ಆದರೆ ಇಲ್ಲಿ ತಿಳುವಳಿಕೆ ಹೇಳೋದಾಗಲ್ಲ, ಎಲ್ಲರಿಗೂ ಒಂಥರ ಇನ್ಫಾರ್ಮ್ ಮಾಡೋದು ಅಂತ ಹೇಳ್ತಾಳೆ. ಸೊ ಫ್ಯೂರಿಯಸ್ ಆಗ್ತಾಳೆ ಅವಳು, ಏನು ವೆರಿ ಆ್ಯಂಗ್ರಿ ಆಗ್ತಾಳೆ. ಅವಳಿಗೆ ಸಿಟ್ಟು ಬರುತ್ತೆ. ಯಾಕಂದರೆ ಎಲ್ಲರೂ ಪೀಪಲ್ಸು, ಎಲ್ಲ ಜನಗಳೂ ಹೆಲ್ತಿ ಮತ್ತು ಸ್ಟ್ರಾಂಗ್ ಆಗಿದ್ದಾರೆ, ಒಳ್ಳೆ ಮೂಡ್ನಲ್ಲಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸೊ ಅವಳಿಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಅವಳು ಮಾಟಗಾತಿ, ಅವಳಿಗೆ ತಡ್ಕೊಳಕ್ಕಾಗಲ್ಲ. ಶಿ ಕಾಂಟ್ ಲೀವ್ ಬಿಕಾಸ್ ಆಫ್ ದೀಸ್ ಪೀಪಲ್ಸ್. Because peoples are leading a healthy life and strong life. ಸೊ ಅವಳಿಗೆ ಆ್ಯಂಗ್ರಿ, ಸಿಟ್ಟು ಬರುತ್ತೆ. ಸೊ ಶಿ ಸಜೆಸ್ಟೆಡ್ ಆಲ್ ದಟ್ ವಿಚಸ್ ಕಮ್ ಟುಗೆದರ್ ಟು ಪ್ರಿಪೇರ್ ಅ ಪೋಷನ್. ಅವರು ಎಲ್ಲ ವಿಚಸ್ ಅಂದರೆ ಮಾಟಗಾತಿಯರನ್ನು ಕರೆದು ಟುಗೆದರ್ ಅಂದರೆ ಜೊತೆಗೆ ಕರೆದ್ಬಿಟ್ಟು ಒಂದು ಪೋಷನ್ ಟುಗೆದರ್ ಅಂದರೆ ಏನು ಸ್ಟೂಡೆಂಟ್ಸ್, ಜೊತೆಗೆ ಕರೆದ್ಬಿಟ್ಟು ಏನು ಮಾಡ್ತಾರೆ, ಒಂದು ಪೋಷನ್ನ ರೆಡಿ ಮಾಡಬೇಕು ಅಂತ ಅವಳು ಸಜೆಸ್ಟ್ ಮಾಡ್ತಾಳೆ, ಅಂದರೆ ಹೇಳ್ತಾಳೆ. ಪೋಷನ್ ಅಂದರೆ ಏನು, ಇಲ್ಲಿದೆ ಮೀನಿಂಗು. a liquid with a healing, magical or poisonous properties. ಆ ಪೋಷನ್ ಅಂದರೆ ಅದು ಒಂದು ಲಿಕ್ವಿಡ್ ರೂಪದಲ್ಲಿರುತ್ತೆ. ಲಿಕ್ವಿಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಸೈನ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಸ್ಟೇಟ್ಸಲ್ಲಿ 3 ಸ್ಟೇಟ್ಸ್ ಇದೆ: ಲಿಕ್ವಿಡ್, ಗ್ಯಾಶಿಯಸ್ ಆ್ಯಂಡ್ ಸಾಲಿಡ್. ಸೊ ಲಿಕ್ವಿಡ್ ಅಂದ್ರೇನು, ದ್ರವ ರೂಪ, ಘನ, ದ್ರವ ಮತ್ತು ಅನಿಲ ರೂಪ ಅಂತ ಒಂದಿರುತ್ತೆ, ದ್ರವ ರೂಪ ಅಂತ ಒಂದಿರುತ್ತೆ. ದ್ರವ ರೂಪ ಅಂದರೆ ಇದು ನೀರಿನ ರೂಪ, ಅಂದರೆ ಒಂದು ಕಡೆ ಇಟ್ಟರೆ ಅದು ಫುಲ್ ಎಲ್ಲ ಕಡೆಗೂ ಹರಡ್ಕೊಂಡು ಹೋಗುತ್ತೆ. ಸೊ ಲಿಕ್ವಿಡ್, ಆ ಪೋಷನ್ ಅದನ್ನು ಪ್ರಿಪೇರ್ ಮಾಡಿ ಅಂತ ಎಲ್ಲ ವಿಚಸ್ನಿಗೂ ಹೇಳ್ತಾಳೆ. ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲೂಸ್ ಡಿಸೈರ್ ಟು ಲೀವ್. ಯಾರಾದರೂ ಆ ಪೋಷನ್ನ ಅಂದರೆ ಆ ಲಿಕ್ವಿಡ್, ಪಾಯ್ಸನಸ್ ಲಿಕ್ವಿಡ್, ಮ್ಯಾಜಿಕಲ್ ಲಿಕ್ವಿಡ್ನ ಕುಡಿದ್ರೆ ಆಗುತ್ತೆ, ಅವರು ಡಿಸೈರೇ ಹೋಗ್ಬಿಡುತ್ತೆ, ಅವ್ರಿಗೆ ನಂಬಿಕೆನೇ ಹೋಗ್ಬಿಡುತ್ತೆ, ನಾನು ಜೀವಂತವಾಗಿರಬೇಕು, ಜೀವನ ಸಾಗಿಸ್ಬೇಕು ಅಂತ ಅವರಿಗೆ ಮನಸ್ಸೇ ಹೋಗ್ಬಿಡುತ್ತೆ. ಆ ಥರ ಅವಳು ಒಂದು ಲಿಕ್ವಿಡ್ನ ರೆಡಿ ಮಾಡಿ ಅಂತ ಹೇಳ್ತಾಳೆ. ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಸ್ಟೂಡೆಂಟ್ಸ್, ಆವತ್ತಿನ ರಾತ್ರಿ ಅವಳು ಸಜೆಸ್ಟ್ ಮಾಡಿದ ಪ್ರಕಾರ ಏನಾಗುತ್ತೆ, ಆಲ್ ದ ವಿಚಸ್ ಗ್ಯಾದರ್ಡ್ ಅಂದರೆ ಒಟ್ಟುಗೂಡೋದು, ಟುಗೆದರ್ ಅಂದರೆ ಒಟ್ಟುಗೂಡೋದೂ ಆಗುತ್ತೆ, ಗ್ಯಾದರ್ಡ್ ಅಂದರೆ ಒಟ್ಟುಗೂಡೋದೂ
ಆಗುತ್ತೆ, ಜೊತೆ ಸೇರುವುದು ಅಂತ ಆಗುತ್ತೆ. ಎಲ್ಲಿ ಸೇರ್ತಾರೆ ಅವರು, ಯಾವ ಪ್ಲೇಸಲ್ಲಿ ಸೇರ್ತಾರೆ? ವಿಚ್ ಪ್ಲೇಸ್ ದೇ ಆರ್ ಗ್ಯಾದರ್ಡ್. ದೇ ಅಂದರೆ ವಿಚಸ್. ವಿಚ್ ಪ್ಲೇಸ್ ದ ವಿಚಸ್ ಗ್ಯಾದರ್ಡ್ ಅಂತ ಅಂದರೆ ದ ಆನ್ಸರ್ ವಿಲ್ ಬಿ ದ ಫಾರೆಸ್ಟ್. ಫಾರೆಸ್ಟ್ ಅಂದರೆ ನಿಮಗೆಲ್ಲ ಗೊತ್ತು, ಕಾಡು. ಕಾಡಲ್ಲಿ ಅವರು ಸೇರ್ಕೊಳ್ತಾರೆ. ಓಕೆ, ಯಾವಾಗ ಸೇರ್ತಾರೆ? ಬೆಳಗ್ಗೆ ಹೊತ್ತಾ? ಅಲ್ಲ, ರಾತ್ರಿ ಹೊತ್ತು ಸೇರ್ಕೊಳ್ತಾರೆ. ದೇ ಆಲ್, ನೆಕ್ಸ್ಟು, ದೇ ಆಲ್ needed to put all their energy to make the potion, which would have powerful spell on people. ಅದು ಒಂದು ಲಿಕ್ವಿಡ್ ಆಗಿರೋದ್ರಿಂದ ಅದು ಫುಲ್ ಪವರ್ಫುಲ್ಲಾಗಿ ನಾವು ತಯಾರು ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ. ಆ ಡಿಸೈಡ್ ಪ್ರಕಾರ ಅವ್ರು ಏನು ಮಾಡಬೇಕು, ಅವ್ರ ಎಲ್ಲ ಎನರ್ಜಿನೂ ದೇ ಆರ್ ನೀಡೆಡ್ ಟು ಪುಟ್ ಅಂದರೆ ಹಾಕೋದು. ನೋಡಿರಿ, ಪುಟ್ಟಿಗೆ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು ಎಲ್ಲನಕ್ಕೂ ಪುಟ್ಟೇ ಬರೋದು. ಪುಟ್ಟೆಡ್ ಅಂತ ಬರಲ್ಲ, ಪುಟ್ಟೇ ಬರೋದು. ಸೊ ಅವರು ಎಲ್ಲ ಎನರ್ಜಿನ ಹಾಕಿ ಆ ಪೋಷನ್ನ ಮಾಡಬೇಕಾಗಿರುತ್ತೆ. ಓಕೆ, ಯಾಕೆ ಮಾಡಬೇಕು ಅಂದರೆ ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್. ಸ್ಪೆಲ್ ಅಂದರೆ ಇಲ್ಲಿದೆ ನೋಡಿ, ಎ ಫಾರ್ಮ್ ಆಫ್ ಆ್ಯಕ್ಷನ್ ಆ್ಯಸ್ ಅ ಚಾರ್, ಮ್ಯಾಜಿಕಲ್ ಎಫೆಕ್ಟ್. ಸ್ಪೆಲ್ ಅಂದರೆ ಅದು ಮ್ಯಾಜಿಕಲ್ ಎಫೆಕ್ಟ್ ಆಗಬೇಕು ಪೀಪಲ್ಸ್ ಮೇಲೆ, ಮ್ಯಾಜಿಕಲ್ ಎಫೆಕ್ಟು ಆಗಬೇಕು. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ, ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ದ uttering the words. As a result, there was big explosion. So ಏನಾಗುತ್ತೆ, it was big that it completely destroyed the forest. ಸೊ ಇದನ್ನು ಮಾಡುವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ದ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ದ uttering the words. As a result, there was a big explosion. It was a big that it completely destroyed the forest. So childrens, ಏನಾಗುತ್ತೆ ಇಲ್ಲಿ, ಇದನ್ನು ಮಾಡುವಾಗ ಅಂದರೆ ಈ ಲಿಕ್ವಿಡ್ನ ಪೋಷನ್, ಲಿಕ್ವಿಡ್ ಅಂತ ಯೂಸ್ ಮಾಡಬೇಡಿ, ಪೋಷನ್ ಅಂತಲೇ ಯೂಸ್ ಮಾಡಿ. ಆ ಪೋಷನ್ನ ಅವರು ಮಾಡುವಾಗ ಅಂದರೆ ಪ್ರಿಪೇರ್ ಮಾಡುವಾಗ, ತಯಾರಿಸುವಾಗ ಏನಾಗುತ್ತೆ, ಒಂದು ಒಬ್ಬ ವಿಚಸ್ ಏನು ಮಾಡ್ತಾಳೆ, ಮಿಸ್ಟೇಕ್ ಮಾಡ್ತಾಳೆ. ಅಟ್ಟರಿಂಗ್ ದ ವರ್ಡ್ಸ್, ಏನೋ ಒಂದು ಬಡಬಡಿಕೆ ಮಾಡ್ಕೊಳ್ತಾ ಏನು ಮಾಡ್ತಾಳೆ, ಒಂದು ಮಿಸ್ಟೇಕ್ ಮಾಡ್ತಾಳೆ. ಆ ರಿಸಲ್ಟ್ ಏನಾಗುತ್ತೆ ಚಿಲ್ಡ್ರನ್ಸ್, ಎಕ್ಸ್ಪ್ಲೋಷನ್ ಆಗುತ್ತೆ. ಅದು ಸೋರಿಕೆ ಥರ ಆಗುತ್ತೆ, ಅಂದರೆ ಎಲ್ಲ ಕಡೆ ಸುತ್ತು ಹರಿದಂಗೆ ಅದು ಚೆಲ್ಲೋಗೋ ಥರ ಅದು ಆಗುತ್ತೆ. ಅದೇನಾಗುತ್ತೆ, ಡೆಸ್ಟ್ರಾಯ್ಡ್ ದ ಫಾರೆಸ್ಟ್, ಆ ಕಾಡನ್ನೇ ಡೆಸ್ಟ್ರಾಯ್ಡ್ ಮಾಡುತ್ತೆ. ಡೆಸ್ಟ್ರಾಯ್ ಅಂದರೆ ಗೊತ್ತಲ್ಲ, ಧ್ವಂಸಗೊಳಿಸುವುದು, ನಾಶಗೊಳಿಸುವುದು ಅಂತ ಆಗುತ್ತೆ. ಆ ಕಾಡೇ ನಾಶ ಆಗಿ ಹೋಗುತ್ತೆ. ಓಕೆ ಸ್ಟೂಡೆಂಟ್ಸ್, ಶಾಲ್ ವಿ ಮೂವ್ ಟು ದ ಥರ್ಡ್ ಪ್ಯಾರಾಗ್ರಾಫ್. ಆಸ್ ಅ ರಿಸಲ್ಟ್, ಇಟ್ ಟರ್ನ್ ಆಲ್ ದ ವಿಚಸ್ into a tiny creatures. ಸೊ ಏನಾಗುತ್ತೆ, ಅದು ಎಕ್ಸ್ಪ್ಲೋಷನ್ ಆಗಿಬಿಡುತ್ತಲ್ಲ, ಆವಾಗ ಎಲ್ಲ ವಿಚಸ್ಸು ಏನಾಗ್ತವೆ, ಟಿನಿ ಕ್ರಿಯೇಚರ್ಸ್ ಅಂದರೆ ಜೀವಿಗಳು. ಓಕೆ, ಕ್ರಿಯೇಚರ್ ಅಂದರೆ ಜೀವಿಗಳು. ಲೈಕ್ ಅ ಜಮ್ಸ್ ಅಂದರೆ ಗೊತ್ತಲ್ಲ, ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಲ್ಲ ನಾವು, ಆ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡೋ ಅಂಥ ಆರ್ಗ್ಯಾನಿಸಮ್ಸ್. ಅಂದರೆ ಮೈಕ್ರೋ ಅಂದರೆ ಸಣ್ಣ, ಅತಿ ಚಿಕ್ಕ ಅಂತ ಹೇಳ್ಬೋದು ನಾವು. ಸೊ ಆ ಥರ ಎಲ್ಲವೂ ಚಿಕ್ಕ ಚಿಕ್ಕ ಜರ್ಮ್ಸ್ ಆಗಿ, ಕೀಟಾಣುಗಳಾಗಿ ಏನಾಗ್ತವೆ, ಟರ್ನ್ ಆಗ್ತವೆ. ದೇ ವರ್ ಟ್ರ್ಯಾಪ್ಡ್ ಇನ್ ಅ ಲಿಕ್ವಿಡ್ ಇನ್ ಅ ಸ್ಮಾಲ್ ಬಾಟಲ್ which was laying in a swamp. ಅವು
ಅಷ್ಟೆಲ್ಲ ಆಗಿಬಿಡುತ್ತಲ್ಲ, ಆವಾಗ ಇದೆಲ್ಲ ವಿಚಸ್ ಎಲ್ಲ ಈ ಥರ ಜಂಪ್ಸ್ ಆಗಿಬಿಟ್ವಲ್ಲ, ಇದನ್ನೆಲ್ಲ ಹೆಂಗೆ ಕೂಡಿಡೋದು ಅಂತ ಅವು ಯೋಚನೆ ಮಾಡಿಬಿಟ್ಟು ಅದನ್ನೇನು ಮಾಡ್ತವೆ, ಟ್ರ್ಯಾಪ್ ಮಾಡ್ತವೆ. ಅಂದರೆ ಅವನ್ನ ಎಲ್ಲವನ್ನೂ ಒಟ್ಟುಗೂಡಿಸಿ ಅವು ಎಲ್ಲೂ ಎಸ್ಕೇಪ್ ಆಗದೇ ಇರೋ ರೀತಿ ಅವನ್ನ ಕೂಡಿಸ್ಕೊಂಡು ಏನು ಮಾಡ್ತವೆ, ಅದನ್ನು ಒಂದು ಬಾಟಲಲ್ಲಿ ಹಾಕ್ತಾರೆ. ಓಕೆ ಚಿಲ್ಡ್ರನ್ಸ್, ಗೊತ್ತಾಯ್ತಾ? ನೋಡ್ರಿ ಏನಾಗುತ್ತೆ ಅಂತ ಅಂದರೆ ಟಿನ್ನಿ ಕ್ರಿಯೇಚರ್ಸ್ ಆಗ್ತವೆ. ಟಿನ್ನಿನೂ ಅಂತಾರೆ, ಟೈನಿನೂ ಅಂತಾರೆ. ಸೊ ಆ ಥರ ಜಂಪ್ಸ್, ಟಿನ್ನಿ ಅಂದರೆ ಸ್ಮಾಲ್ ಅಂತ, ಟಿನ್ನಿ ಹೋಲ್ಸ್ ಅಂತ ಹೇಳ್ತಾರಲ್ಲ, ಸಣ್ಣ ಸಣ್ಣ ತೂತುಗಳು ಅಂತ. ಆ ಥರ ಕ್ರಿಯೇಚರ್ಸ್ ಅಂದರೆ ಜೀವಿಗಳಾಗ್ತವೆ. ಲೈಕ್ ಜಂಪ್ಸ್ ಥರ ಅಂದರೆ ವೈರಾಣುಗಳು, ವೈರಸ್ ಥರ ಆಗ್ತವೆ, ಕಣ್ಣಿಗೆ ಕಾಣದೇ ಇರೋ ಥರ ಆಗ್ತವೆ ಚಿಲ್ಡ್ರನ್ಸ್. ಅದನ್ನು ಟ್ರ್ಯಾಪ್ ಮಾಡ್ತಾರೆ. ಟ್ರ್ಯಾಪ್ಡ್ ಅಂದರೆ ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಲಿಲ್ದಂಗೆ ಅವನ್ನ ಬಂದಿ ಮಾಡ್ತಾರೆ. ಬಂದಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದನ್ನು ಲಿಕ್ವಿಡ್ ಆ ಟ್ರ್ಯಾಪ್ಡ್ ಮಾಡಿ ಆ ಲಿಕ್ವಿಡ್ನ ಏನು ಮಾಡ್ತಾರೆ, ಸ್ಮಾಲ್ ಬಾಟಲ್ ಒಳಗಡೆ ಹಾಕ್ತಾರೆ ಸ್ಟೂಡೆಂಟ್ಸ್. ಅದನ್ನು ಏನು ಮಾಡ್ತಾರೆ, ಲೈಯಿಂಗ್ ಇನ್ ಅ ಸ್ವ್ಯಾಂಪ್ ಅಂದರೆ ಆ್ಯನ್ ಏರಿಯಾ ಆಫ್ ಅ ಸ್ಮಾಟ್ ವೆಟ್ ಲ್ಯಾಂಡ್. ಆ ವೆಟ್ ಲ್ಯಾಂಡ್ ಇರುತ್ತಲ್ಲ ಚಿಲ್ಡ್ರನ್ಸ್, ವೆಟ್ ಅಂದರೆ ನಿಮಗೆ ಗೊತ್ತಲ್ಲ, ಹಸಿ ಇರೋ ಲ್ಯಾಂಡಲ್ಲಿ ಹಾಕ್ತಾರೆ. ಒನ್ ಡೇ a little boy found this bottle. ಒಂದಿನ ಏನಾಗುತ್ತೆ, ಅಲ್ಲಿ ಒಬ್ಬ ಲಿಟ್ಲ್ ಬಾಯ್ ಅಂದರೆ ಸಣ್ಣ ಹುಡುಗ. ನಾನು ಎಲ್ಲೆಲ್ಲಿ ಓದ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ ಸ್ಟೂಡೆಂಟ್ಸ್? ನೀವು ಆ ಲೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಾನು ಎಲ್ಲೋ ಓದ್ತಿದ್ದೀನಿ, ಆ ಲೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಆ ಸಣ್ಣ ಹುಡುಗ ಏನು ಮಾಡ್ತಾನೆ, ಫೌಂಡ್ ಅಂದರೆ ಸಿಗೋದು ಅವನಿಗೆ, ಫೌಂಡ್ ಅಂದರೆ ಫೈಂಡ್, ಹುಡುಕೋದು, ಅದು ಅವನಿಗೆ ದೊರಕುವುದು ಅಂತ ಆಗುತ್ತೆ. ಆ ಬಾಟಲ್ ಅವನಿಗೆ ದೊರಕುತ್ತೆ, ಸಿಗುತ್ತೆ ಅಂದರೆ ಹುಡುಕ್ತಾನೆ ಅಂದರೆ ಅವನಿಗದು ಸಿಗುತ್ತೆ. ಥಿಂಕಿಂಗ್ ಇಟ್ ಕಂಟೈನಿಂಗ್ ಅ ನೈಸ್ ನ್ಯೂ ಡ್ರಿಂಕ್. ಅವನೇನಂತ ಥಿಂಕ್ ಮಾಡ್ತಾನೆ ಆ ಸಣ್ಣ ಹುಡುಗ, ಸೊ ಈ ಬಾಟಲ್ಲು ಯಾವುದೋ ಹೊಸ ಡ್ರಿಂಕ್ ಇರ್ಬೋದು. ಓಕೆ, ಕಂಟೈನಿಂಗ್ ಅಂದರೆ ಅದರೊಳಗಿರೋ ಅಂತಹ ಪದಾರ್ಥ. ಓಕೆ, ಇದರೊಳಗಡೆ ಯಾವುದೋ ಒಂದು ಹೊಸ ಡ್ರಿಂಕ್, ಲೈಕ್ ಜ್ಯೂಸ್ ಅಂತೀವಲ್ಲ, ಆ ಥರ ಯಾವುದೋ ಒಂದು ಜ್ಯೂಸ್ ಇರ್ಬೋದು ಅಂತ ಅವನು ತಿಳ್ಕೊಳ್ತಾನೆ. ಈ ಸ್ವಾಲ್ಡ್ ಇಟ್ ಫುಲ್ಲಿ. ಸ್ವಾಲ್ಡ್ ಅಂದರೆ ನುಂಗಿ ಬಿಡೋದು, ಕುಡಿದು ಬಿಡೋದು ಅಂತ ಆಗುತ್ತೆ. ಫುಲ್ಲಿ ಅದನ್ನು ಕುಡಿದು ಬಿಡ್ತಾನೆ. ನೋಡಿ ಆ ಸಣ್ಣ ಹುಡುಗ ಅದನ್ನು, ಆ ವೈರಸ್ ಇರೋ ಅಂಥ ಬಾಟಲ್ನ ಏನು ಮಾಡ್ತಾನೆ, ಜಂಪ್ಸ್ ಇರೋ ಬಾಟಲಲ್ಲಿರೋ ಲಿಕ್ವಿಡ್ನ ಕುಡಿದು ಬಿಡ್ತಾನೆ. ಹಿ ಡ್ರ್ಯಾಂಕ್ ಫುಲ್ಲಿ. ಡ್ರ್ಯಾಂಕ್ ಅಂದರೆ ಕುಡಿದು ಬಿಡೋದು. ಯಾಕೆ ಕುಡಿತಾನೆ, ವೈ ಹಿ ಡ್ರ್ಯಾಂಕ್ ಫುಲ್ ಆಫ್ ಲಿಕ್ವಿಡ್. ಸೊ ವೈ, ಯಾಕಂದರೆ ದಟ್ಸ್ ವೈ, ಯಾಕಂದರೆ he thinking that it containing a nice new drink. ಅವನು ಅದು ನೈಸ್, ಒಳ್ಳೆ ರೀತಿಯಾದ ಡ್ರಿಂಕ್ ಇದೆ, ಇದು ಯಾವುದೋ ಒಂಥರ ಒಳ್ಳೆ ಜ್ಯೂಸ್ ಥರ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅವನು ಏನು ಮಾಡ್ತಾನೆ, ಫುಲ್ಲಾಗಿ ಕುಡಿದು ಬಿಡ್ತಾನೆ. ದ ಜಂಪ್ಸ್ ಲೈಕ್ ವಿಚಸ್ took advantage of this situation, though they could not physically harm anyone. They learned to change the boys likes and dislikes. ನೋಡ್ರಿ, ಅದನ್ನು ಕುಡಿದ ತಕ್ಷಣ ಏನಾಗುತ್ತೆ, ಆ ಜಂಪ್ಸು ವಿಚಸ್ ಇರ್ತಾವಲ್ಲ, ಆ ವಿಚಸ್ ಜಂಪ್ಸ್ ಆಗಿ ಟರ್ನ್ ಆಗಿರ್ತಾವಲ್ಲ, ಅವು ಏನು ಮಾಡ್ತವೆ, ಅದನ್ನ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೊತವೆ. ಅಂದರೆ ಅವರಿಗೆ ಬೇಕಾದಂಗೆ ಅಡ್ವಾಂಟೇಜ್ ಆಗಿ ತಗೊತವೆ. ಆವಾಗ ಏನು ಮಾಡ್ತಾರೆ, ಆ ಫಿಸಿಕಲಿ ಹಾರ್ಮ್ ಎನಿವನ್. ಆ ಫಿಸಿಕಲಿ ಯಾರಿಗೂ ಹಾರ್ಮ್ ಮಾಡಲ್ಲ, ಅಂದರೆ ದೇಹಕ್ಕೇನು ಅವರಿಗೆ ಹಾನಿ ಮಾಡಲ್ಲ. ಫಿಸಿಕಲಿ ಅಂದರೆ ದೈಹಿಕ ಅಂತ ಹೇಳ್ತಾರೆ, ಮೆಂಟಲಿ ಅಂದರೆ ಮಾನಸಿಕ ಅಂತ ಹೇಳ್ತಾರೆ. ಇವೆರಡು ಆಪೋಸಿಟ್ ಆಗು ಕೂಡ ನೀವು ಬರ್ಕೋಬೋದು, ಫಿಸಿಕಲಿ ಮೆಂಟಲಿ. ಬಟ್ ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್.
ಆ ಬಾಯ್ಸ್ನ ಲೈಕ್ ಇಷ್ಟಗಳೇನಿದ್ದಾವೆ ಮತ್ತು ಡಿಸ್ಲೈಕ್ ಇಷ್ಟ ಆಗದೇ ಇರೋವೇನಿದ್ದಾವೆ ಅವನ್ನೆಲ್ಲ ಅವರು ಚೇಂಜ್ ಮಾಡೋಕ್ಕೆ ತಯಾರಾಗ್ತವೆ. ಇನ್ ಅ ಫ್ಯೂ ಡೇಸ್ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ಸ್ ಮೌತ್. ಸ್ವಲ್ಪ ದಿನ ಆಗ್ತಾ ಆಗ್ತಾ ಏನಾಗುತ್ತೆ, ಆ ಬಾಯ್ ಕುಡ್ದಿರ್ತಾನಲ್ಲ ಅವನ ಮೌತಲ್ಲಿ ಫನ್ನಿ ಫೀಲಿಂಗ್ಸ್ ಆಗ್ತಾ ಇರ್ತವೆ. ಸೊ he no longer wanted to eat vegetable, fruits and good food. ನೋಡಿ, as long ago they are eating a healthy food and vegetables and fruits, but now the likes becoming a dislikes. ಸೊ ಆ ಲೈಕ್ಸ್ ಏನಾಗ್ತಿದೆ, ಡಿಸ್ಲೈಕ್ಸ್ ಆಗ್ತಾಯಿದೆ. ಸೊ ಡಿಸ್ಲೈಕ್ಸ್ ಆಗ್ತಿದೆ ಅಂದರೆ ಅವನಿಗೆ ಒಳ್ಳೊಳ್ಳೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಒಳ್ಳೊಳ್ಳೆ ಆಹಾರನ ತಿನ್ನೋಕ್ಕೆ ಅವನಿಗೆ ಅನ್ನಿಸ್ತಾ ಇಲ್ಲ ಮನಸ್ಸಿಗೆ. ವೆಜಿಟೇಬಲ್ಸ್ ಫ್ರೂಟ್ಸ್ನ ಏಟ್ ಮಾಡೋಂಗಾಗ್ತಿದೆ, ಅಂದರೆ ಅದನ್ನು ದ್ವೇಷ ಮಾಡೋಂಗಾಗ್ತಾಯಿದೆ. ಸೊ ಆಲ್ ವಾಂಟೆಡ್ ಟು ಡೂ ವಾಸ್ ಆಸ್ಕ್ ಫಾರ್ ಪಿಜ್ಜಾ ಆ್ಯಂಡ್ ಬರ್ಗರ್. ಸೊ ಅವನು ಏನು ಮಾಡ್ತಾನೆ, ಫ್ರೂಟ್ಸು, ವೆಜಿಟೇಬಲ್ಸು, ಒಳ್ಳೆ ಫುಡ್ಡು, ಆಹಾರ ಎಲ್ಲ ಬಿಟ್ಬಿಟ್ಟು ಅವನು ಏನು ಮಾಡ್ತಾನೆ, ನನಗೆ ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂತ ಎಲ್ಲ ಇಷ್ಟ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಟೂಡೆಂಟ್ಸ್. ಸೊ ಆ್ಯಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಸೊ ಆ ಪಿಜ್ಜಾ ಬರ್ಗರ್ನೇ ವೇಟ್ ಮಾಡ್ತಾ ಕೂತಿರ್ತಾನೆ ಮನೆಯಲ್ಲಿ. He wasted his time waiting for a food from hotel or restaurants and watching television, eating ice cream and chips. ಸೊ ಅವನವನ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಲೇಜಿಯಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಲೇಜಿ ಅಂದರೆ ಗೊತ್ತಲ್ಲ, ಸೋಮಾರಿ ಥರ ಲೇಜಿಯಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ he is waiting for the food from the hotels and restaurant. ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಸು, ಅಲ್ಲಿ ಎಲ್ಲ ರೂಮ್ಸು ಎಲ್ಲ ಇರುತ್ತಲ್ಲ, ಅದಕ್ಕೆ ರೆಸ್ಟೋರೆಂಟ್ಸ್ ಅಂತ ಕರೀತಾರೆ. ಸೊ ಸ್ಟೂಡೆಂಟ್ಸ್ ಆ ಥರ ಅವನೇನು ಮಾಡ್ತಾನೆ, ವೇಟ್ ಮಾಡ್ತಾ ಇರ್ತಾನೆ. ಹೋಟೆಲಿಂದ ಫುಡ್ ತರಿಸ್ಕೊಡ್ತಾರೆ, ರೆಸ್ಟೋರೆಂಟ್ಸಿಂದ ಫುಡ್ ತರಿಸ್ಕೊಡ್ತಾರೆ, ಪಿಜ್ಜಾ ಬರ್ಗರ್ ತರಿಸ್ಕೊಡ್ತಾರೆ ಅಂತ ಅವನು ವೇಟ್ ಮಾಡ್ತಾ ಇರ್ತಾನೆ. ಮತ್ತು ಲೇಜಿಯಾಗಿ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾನೆ. ವಾಚಿಂಗ್ ಅ ಟೆಲಿವಿಷನ್ ಅಂದರೆ ಟಿವಿನ ಅವನು ನೋಡ್ತಾ ಇರ್ತಾನೆ. ಆಮೇಲೆ ಅವನೇನು ಮಾಡ್ತಾನೆ, ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್, ಐಸ್ ಕ್ರೀಮ್ ತಿಂತಾ ಇರ್ತಾನೆ ಮತ್ತು ಚಿಪ್ಸ್ನ ತಿಂತಾ ಇರ್ತಾನೆ. ನೋಡಿರಿ, ಗುಡ್ ಫುಡ್ನ ಬಿಟ್ಟ, ವೆಜಿಟೇಬಲ್ಸ್ನ ಬಿಟ್ಟ, ಫ್ರೂಟ್ಸ್ನ ಬಿಟ್ಟ, ಎಲ್ಲ ಬಿಟ್ಟು ಈಗ ಏನು ಮಾಡ್ತಾ ಇದ್ದಾನೆ, ಲೈಕ್ ಜಂಕ್ ಫುಡ್ಸ್ ಥರ ಇರೋಂತಹ ಐಸ್ ಕ್ರೀಮ್ ಮತ್ತು ಚಿಪ್ಸ್ನ ಅವನು ತಿಂತಾ ಇದ್ದಾನೆ. ಸೊ ನೆಕ್ಸ್ಟು 4th paragraph. No longer did he enjoy fruits and vegetables. He did not feel like walking, running and playing with his friends. Eventually, he stopped going out of the house and was sitting or lying about. ಅವನು ಏನು ಮಾಡ್ತಾನೆ, ಎಂಜಾಯ್ ಮಾಡೋದನ್ನೇ ಬಿಟ್ಬಿಡ್ತಾನೆ, ಫ್ರೂಟ್ಸ್ನ, ವೆಜಿಟೇಬಲ್ಸ್ನ. ಈ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ಅವನಿಗೆ ವಾಕ್ ಮಾಡೋಕ್ಕೂ ಇಷ್ಟ ಆಗಲ್ಲ, ರನ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಆಟ ಆಡೋಕ್ಕೂ ಇಷ್ಟ ಆಗಲ್ಲ. ಯಾರ ಜೊತೆಗೆ? ಫ್ರೆಂಡ್ಸ್ ಜೊತೆಗೆ. ಇವೆಂಚುಲಿ ಅಂದರೆ ಒಂದು ಬರ್ತಾ ಅಂತ ಹೇಳ್ತೀವಲ್ಲ, ಆ ಥರ. ಈ ಸ್ಟಾಪ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆ್ಯಂಡ್ ಸಿಟ್ಟಿಂಗ್ ಆರ್ ಲೈಯಿಂಗ್. ಅವನು ಮನೆಯಲ್ಲೇ ಕೂತ್ಕೊಳ್ಳೋದು, ಲೈಯಿಂಗ್ ಅಂದರೆ ಮಲ್ಕೊಳ್ಳೋದು, ಬರೀ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಮಾಡ್ತಿರ್ತಾನೆ. ಹಿ ಡಿಡ್ ನಾಟ್ ವಾಂಟ್ ಟು ವಾಕ್, ರನ್, ಪ್ಲೇ, ಎನಿಥಿಂಗ್ ಎಲ್ಸ್. ಓನ್ಲಿ ಈ ವಾಂಟ್ ಟು ಡೂ ಸಿಟ್ ಆರ್ ಲೈ ಆನ್ ದ ಬೆಡ್. ಈ ಸ್ಟಾರ್ಟೆಡ್ ಫೀಲಿಂಗ್ ಇಲ್. ಆ ಥರ ಸುಮ್ಮನೆ ಕೂತ್ಕೊಂಡು ಮಲ್ಕೊಂಡು ಅವನಿಗೆ ಏನಾಗುತ್ತೆ,
ಇಲ್ಲಂದರೆ ಏನು, ಹುಷಾರಿಲ್ದಂಗೆ ಆಗೋದು, ಹುಷಾರಿಲ್ದಂಗೆ ಆಗಕ್ಕೆ ಅವನಿಗೆ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ಲಾಂಗ್ ಈ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಬಿಫೋರ್ ಲಾಂಗ್ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಎಲ್ಲ ಡಿಸೈರ್ಸ್ ಹೋಗ್ಬಿಡುತ್ತೆ, ಲೈಫಲ್ಲಿ ಏನು ಆಸೆ ಆಕಾಂಕ್ಷೆ ಎಲ್ಲ ಹೋಗ್ಬಿಟ್ಟು ಅವನಿಗೇನು ಮಾಡಲೇಬಾರ್ದು ಅನ್ನೋ ರೀತಿ ಅವನು ಬಂದ್ಬಿಡ್ತಾನೆ. ದ ಇವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ಆ ಇವಿಲ್ ಅಂದರೆ ದೆವ್ವ, ದೆವ್ವ ಅಂದರೆ ಇಲ್ಲಿ ಕೆಟ್ಟದ್ದು ಅಂತ ಬರುತ್ತೆ. ಸೊ ಆ ಕೆಟ್ಟ ಪೋಷನ್ ಅಂದರೆ ಅವಾಗಲೇ ಹೇಳಿದ್ದೀನಿ ಲಿಕ್ವಿಡ್, ಆ ಲಿಕ್ವಿಡ್ ಏನಿದೆ ವರ್ಕ್ ಮಾಡಿದೆ. ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್ ವಿಚಸ್ ಲರ್ನ್ ಟು ಜಂಪ್ ಫ್ರಮ್ ದ ಪರ್ಸನ್ ಟು ಅನದರ್ ಲೈಕ್ ವೈರಸ್. ನೋಡ್ರಿ, ಆ ವಿಚಸ್ ಏನು ಮಾಡ್ತವೆ ಈಗ, ಕಲ್ತ್ಬಿಟ್ವು ವರ್ಸ್ಟ್ ಥಿಂಗ್, ಕೆಟ್ಟ ಥಿಂಗ್ನ ಕಲ್ತ್ವು. ವರ್ಸ್ಟ್ ಅಂದರೆ ಕೆಟ್ಟ ಥಿಂಗ್ನ ವಿಚಸ್ಸು ಕಲ್ತ್ಬಿಟ್ವು. ಏನು ವರ್ಸ್ಟ್ ಥಿಂಗ್ ಅಂದರೆ ದೆ ಲರ್ನ್ ದ ಜಂಪ್ ಪೀಪಲ್ ಟು ಪೀಪಲ್ ಲೈಕ್ ಕೊರೋನಾ ವೈರಸ್. ಈಗ ಹೆಂಗೆ ಒಬ್ಬರಿಂದ ಒಬ್ರಿಗೆ ಕೊರೋನಾ ವೈರಸ್ ಹರಡ್ತಾ ಇದೆನೋ ಆ ಥರ ವೈರಸ್ ಏನಾಗಿದೆ, ಪೀಪಲಿಂದ ಪೀಪಲಿಗೆ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಂದರೆ ಇದು ಒಂದು ಸಾಂಕ್ರಾಮಿಕ ರೋಗ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೇ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇನ್ ಟು ದ ವರ್ಸ್ ಡಿಸೀಸ್. ಅವು ಏನು ಮ್ಯಾನೇಜ್ ಮಾಡೋಕ್ಕೆ ಕಲಿತವೆ ಅಂದರೆ ಆ ಪೋಷನ್ನು ವರ್ಸ್ಟ್ ಡಿಸೀಸಸ್ ಅಂದರೆ ಕಾಯಿಲೆಗಳು, ಆ ಕಾಯಿಲೆಗಳಾಗಕ್ಕೆ ಸ್ಟಾರ್ಟ್ ಮಾಡ್ತವೆ. ದ ಡಿಸೀಸಸ್ ಆಫ್ ವೇಸ್ಟಿಂಗ್ ಲೈಫ್, ಆ ಲೈಫ್ನೇ ವೇಸ್ಟ್ ಮಾಡೋ ಥರ ಅವು ಆ ಪೋಷನ್ನು ಅಂದರೆ ಆ ಲಿಕ್ವಿಡ್ಡು ಮಾಡೋಕ್ಕೆ ಶುರು ಮಾಡುತ್ತೆ. ಸ್ಟೂಡೆಂಟ್ಸ್, ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ 5th and last paragraph, I think. No, 6th paragraph also is there. It was long while before, with help of his microscope, Dr. Fitton Healthy discovered that the little witches were causing this disease. There were no vaccine or cough mixture to get rid of them. The doctor found out that witches could not tolerate joy and good health. It turned out that the best cure was make a strong effort to live healthy, joyful and happy life. When person become healthy, the witches had to leave that body as soon as could ridding of the sneeze. ಸೊ ಸ್ಟೂಡೆಂಟ್ಸ್, ಏನಾಗುತ್ತೆ ಇಲ್ಲಿ, ಒಬ್ಬರು ಡಾಕ್ಟರ್ ಬರ್ತಾರೆ. ಅವರು ಒಂದು ಮೈಕ್ರೋಸ್ಕೋಪಿಂದ ನೋಡ್ತಾರೆ. ಅವ್ರ ಹೆಸರು ಫಿಟನ್ ಹೆಲ್ತಿ. ಅವ್ರೇನು ಮಾಡ್ತಾರೆ, ಆ ಲಿಟ್ಲ್ ವಿಚಸ್ನ ನೋಡಿಬಿಟ್ಟು ಏನು ಮಾಡ್ತಾರೆ, ಅದೇ ವಿಚಸ್ಸು ವೈರಸಸ್ ಆಗಿ ಡಿಸೀಸ್ನ ಹರಡ್ತಾ ಇದ್ದಾವೆ, ಇದಕ್ಕೇನು ವ್ಯಾಕ್ಸಿನ್ ಇಲ್ಲ, ದೆರ್ ಇಸ್ ನೋ ವ್ಯಾಕ್ಸಿನ್. ವ್ಯಾಕ್ಸಿನ್ ಅಂದರೆ ಮದ್ದು, ಮೆಡಿಸಿನ್ ಅಂತೀವಲ್ಲ ಅದು. ಕಾಫ್ ಮಿಕ್ಸ್ಚರ್ಸು ಇಲ್ಲ, ಅಂದರೆ ಕೆಮ್ಮಿನ ಔಷಧಿನೂ ಇಲ್ಲ. ಟು ಗೆಟ್ ರಿಡ್ ಅಂದರೆ ಹುಷಾರಾಗೋದು, ಹುಷಾರಾಗೋಕ್ಕೆ ಆಗಲ್ಲ. ದ ಡಾಕ್ಟರ್ ಫೌಂಡ್ ಔಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್. ಆ ವಿಚಸ್ಸು ಅವು ಮಜಾ ಮಾಡೋದನ್ನ ಬಿಡೋದಿಲ್ಲ. ಯಾವಾಗ ಅವರು ಮಜಾ ಮಾಡೋದು ಬಿಡ್ತಾರೆ, ಮನುಷ್ಯ ಅವನೇ ಹ್ಯಾಪಿ ಲೈಫ್ನ ಲೀಡ್ ಮಾಡೋಕ್ಕೆ ಅವ್ನು ಮನ್ಸು ಮಾಡಬೇಕು, ಅವನು ಹೆಲ್ತಿಯಾಗಿರಬೇಕು. ಆವಾಗ ಅವನ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಈಗ ಇಮ್ಯುನಿಟಿ ಪವರ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತೀವಲ್ಲ ಆ ಥರ. ಓಕೆ, ಆ ಥರ ಅವನು ಏನು ಮಾಡ್ತಾನೆ, ಇದರಿಂದ ಬೇಗ ಹುಷಾರಾಗ್ತಾನೆ. ಸ್ನೀಸ್ ಅಂದರೆ ಏನು, ಅಕ್ಷಿ ಅಂತೀವಲ್ಲ, ಸೀನೋದು ಅದು. ಸೊ 6th paragraph. From then on,
The best remedy was neither pills nor injection, but the just little bit effort to eat some fruits and vegetables and to do some exercise. Whoever come to see Dr. Fitton healthy and took his advice ended up totally well, being cured the wasting life diseases. ನೋಡ್ರಿ, ಇದು ಕರೆಕ್ಟ್ ಸಿಚುವೇಶನ್ಗೆ ಆ್ಯಪ್ಟ್ ಆಗಿದೆ. ಇದು ನೈದರ್ ಪಿಲ್ಸ್ ಅಂದರೆ ಮಾತ್ರೆಗಳು. ಓಕೆ, ಇದಕ್ಕೆ ರೆಮಿಡಿ, ಬೆಸ್ಟ್ ರೆಮಿಡಿ ಏನಂದರೆ ನೈದರ್ ಪಿಲ್ಸು ಅಲ್ಲ, ನಾರ್ ಇಂಜೆಕ್ಷನ್ಸು ಅಲ್ಲ, ಅದೂ ಅಲ್ಲ ಇದೂ ಅಲ್ಲ ಅಂತ. ನೈದರ್ ನಾರ್ ಅಂದರೆ ಸೊ ಇಂಜೆಕ್ಷನ್ನು ಇದಕ್ಕೆ ಏನು ವಾಸಿ ಮಾಡಲ್ಲ, ಪಿಲ್ಸ್ ಅಂದರೆ ಟ್ಯಾಬ್ಲೆಟ್ಸು ಇದಕ್ಕೆ ಯೂಸ್ ಮಾಡಲ್ಲ. ಇದಕ್ಕೆ ಏನು ಲಿಟ್ಲ್ ಬಿಟ್ ಎಫರ್ಟ್ ಹಾಕಬೇಕು. ನಾವು ಎಫರ್ಟ್ ಹಾಕಿ ಏನು ಈಟ್ ಮಾಡಬೇಕು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತಿನ್ನಬೇಕು. ಆಮೇಲೆ ಡೂ ಸಮ್ ಎಕ್ಸಸೈಸಸ್ ಅಂದರೆ ವ್ಯಾಯಾಮನ ಮಾಡಬೇಕು, ಯೋಗಾಸನ ಮಾಡಬೇಕು. ಹೂ ಎವರ್ ಕಮ್ ಟು ಸಿ ದ ಡಾಕ್ಟರ್ ಫಿಟನ್ ಹೆಲ್ತಿ ಆ್ಯಂಡ್ ಟುಕ್ ಈಸ್ ಅಡ್ವೈಸ್. ಅವರು ಏನು ಡಾಕ್ಟ್ರು ಫಿಟನ್ನು ಈ ಥರ ಅಡ್ವೈಸ್ ಕೊಡ್ತಾಯಿದ್ರು. ಹೂ ಎವರ್ ಅಂದರೆ ಯಾರ್ಯಾರು ಅವ್ರ ಹತ್ರ ಬಂದು ನೋಡ್ತಾಯಿದ್ರು ಅವರಿಗೆಲ್ಲ. ಹೂ ಎವರ್ ಕಮ್ ಟು ಸಿ, ಯಾರ್ಯಾರು ಬಂದು ಅವ್ರನ್ನ ಕಾಣ್ತಾಯಿದ್ರು ಅವರಿಗೆಲ್ಲ. ಎಂಡೆಡ್ ಅಪ್ ಟೋಟಲಿ ವೆಲ್, ಲಾಸ್ಟಿಗೆ ಎಲ್ಲ ಸರಿ ಹೋಗುತ್ತೆ. ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸಸ್. ಸೊ ಈ ಲೈಫ್ ಡಿಸೀಸು ಕ್ಯೂರ್ ಆಗುತ್ತೆ ಅಂದರೆ ಹುಷಾರಾಗುತ್ತೆ.